ಸಿಕ್ಕಾಪಟ್ಟೆ ಶೆಕೆ ಆಗ್ತಾ ಇದೆ. AC ವರ್ಕ್ ಆಗ್ತಿಲ್ವಾ? ಒಂದು ನಿಮಿಷ. ಅಪ್ಪ, ಏನ್ ಕಂದ? ಗೌತಮ್ ಅವ್ರಿಗೆ ತುಂಬ ಕಷ್ಟ ಆಗ್ತಿದೆ. AC ವರ್ಕ್ ಆಗ್ತಿಲ್ವಾ? ಒಂಚೂರು ನೋಡ್ತೀರಾ ಪ್ಲೀಸ್? ಹಾ, ಒಂದು ನಿಮಿಷ. ಅಪ್ಪ ನೋಡಕ್ ಹೋಗಿದ್ದಾರೆ. ಸರ್ ಇಲ್ಲ ಸರ್, ನೀವು ಕಣ್ಣು ಮುಚ್ಕೊಂಡು ನಮ್ಮ ಚೌಲ್ಟ್ರನ್ ಬುಕ್ ಮಾಡಿ ಸರ್. ಖಂಡಿತ ಸರ್, ಯಾವ 5 ಸ್ಟಾರ್ ರೆಸ್ಟೋರೆಂಟ್ಲೂ ಕಮ್ಮಿ ಅಲ್ಲ ಸರ್. ಹಾಂ ಸರ್, ನಾನು ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ರೀ ಕುಲಕರ್ಣಿ, ಏನ್ರಿ ನೀವು ಮಾಡ್ತಾರದು? ಸ್ವಲ್ಪನಾದ್ರೂ ಜವಾಬ್ದಾರಿ ಇದೆಯಾ ನಿಮ್ಗೆ? ಯಾಕೆ ಸರ್, ಏನಾಯ್ತು? ರೀ AC ಆನ್ ಮಾಡಿಸ್ತೀನಿ ಅಂತ ಹೇಳಿದ್ರೆ ಒಂದ್ AC ಆನ್ ಆಗಿಲ್ವಲ್ರಿ? ನಾನು ಯಾವಾಗ AC ಕೊಡ್ತೀನಿ ಅಂತ ಹೇಳಿದೆ ನಿಮಗೆ? ಅಯ್ಯೋ ದೇವಾ, ಅಲ್ರಿ ಕಲ್ಯಾಣ ಮಂಟಪ ಬುಕ್ ಮಾಡಿದಾಗ ಹೇಳಿದ್ನಲ್ರಿ? ಸರ್, ಕಲ್ಯಾಣ ಮಂಟಪ ಬುಕ್ ಮಾಡೋದಕ್ಕೆ ನೀವು ಹೇಳಿದ್ರಿ, ನಂಗೆ AC ಕೊಟ್ಟಿದ್ದೀವಲ್ಲ ಸರ್. ಕೊಟ್ರೆ ಸಾಕ? ಅದು ಕೆಲಸ ಮಾಡ್ತಿದ್ಯಾ ಅಂತ ನೋಡ್ಬೇಕಲ್ವಾ? ಒಂದ್ AC ಕೆಲಸ ಮಾಡ್ತಿಲ್ಲ, ಒಳಗಡೆ ಎಲ್ಲರೂ ಸೆಕೆಂಡಲ್ಲಿ ಬೆಂದು ಹೋಗ್ತಾ ಇದ್ದಾರೆ. ಸರ್, ಇರೋ ಒಂದು ಜನರೇಟ್ರು ಆನ್ ಮಾಡಿಸಿದ್ದೀನಿ, ಅದ್ರ ಕೆಪಾಸಿಟಿ ಕಮ್ಮಿ. ಈಗ AC ಆನ್ ಮಾಡಿದರೆ ಹಾಲ್ನಲ್ಲಿರೋ ಕರೆಂಟ್ ಎಲ್ಲ ಹೋಗುತ್ತೆ. AC ಆನ್ ಮಾಡಿಸ್ಲಾ? ಜನರೇಟರ್ ಕೆಪಾಸಿಟಿ ಕಮ್ಮಿ ಇದ್ರೆ ಇನ್ನೊಂದು ಜನರೇಟರ್ ತರಿಸ್ರಿ, ಅದನ್ನು ನಾನೇ ಹೇಳ್ಕೊಡ್ಬೇಕಾ? ಸರ್, ಕೋಪ ಮಾಡ್ಕೋಬೇಡಿ ಸರ್. ಈಗ ತಕ್ಷಣಕ್ಕೆ ಜನರೇಟರ್ ಬೇಕು ಅಂದ್ರೆ ಎಲ್ಲಿಂದ ತರಿಸೋದು ಸರ್? ಈ ಕುಲಕರ್ಣಿ ನೋಡಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಮ್ಮ ಮನೆಯಂದ್ರಿಗೆ AC ಇಲ್ದಿರ ಇರೋಕ್ಕಾಗೋದೇ ಇಲ್ಲ. ತುಂಬಾ ತೊಂದರೆ ಆಗುತ್ತೆ ಅವ್ರಿಗೆ. ಪ್ಲೀಸ್ ಏನಾದರೂ ಮಾಡಿಪ್ಪ, ಪ್ಲೀಸ್. ಸರ್, ನನ್ನ ಹತ್ರ ಒಂದು ಐಡಿಯಾ ಇದೆ. ಒಂದು ನಿಮಿಷ ರೀ, ನಾನು ಬಂದೆ ಈಗ. ಏನಾಯ್ತು? ನೋಡಿ ಸರ್, ಫ್ಯಾನು ನೀವು ಮಳೆಯಂಗೆ ಈ ಕಡೆ ಒಂದು ಹಿಡ್ಕೊಂಡು ಕೂತ್ಕೊಳ್ಳೋಕೆ ಹೇಳಿ, ತಣ್ಣಗಿರುತ್ತೆ. ತೆಗೀರಿ, ನನಗೆ ಬರ್ತಾರ ಕೋಪದಲ್ಲಿ. ಅಯ್ಯೋ, ಇವ್ರ ಜನಕ್ಕೆ ಒಳ್ಳೇದು ಮಾಡಕ್ ಹೋದ್ರೆ ನಮಗೆ ಅಂತಾರೆ. ಏನಾಗಿದೆ ಅದಕ್ಕೆ? ತಣ್ಣಗೆ ಗಾಳಿ ಬರುತ್ತೆ. ಮಹಿ, ಏನಾಯ್ತು? ಯಾಕೆ ಅಳ್ತಾ ಇದೆಯಾ? ಮಹಿ ಮುಖ ತೋರಿಸು. ಟವೆಲ್ ತೆಗಿ ಪ್ಲೀಸ್, ಮುಖ ತೋರಿಸು ಮಹಿ. ಓ ಗಾಡ್, ಏನ್ ಮಾಡ್ಕೊಂಡೆ ಮುಖಕ್ಕೆ? ಏನಾಗಿದೆ ನಿಂಗೆ? ಬ್ಲಡಿ ಫೇಸ್ ಪ್ಯಾಕ್ ಎಲ್ಲ ಅದರಿಂದನೇ ಆಗಿದ್ದು. ನಾನು ಈ ಮುಖನ ಹೇಗೆ ತೋರಿಸ್ಲಿ? ಈ ಮುಖ ಇಟ್ಕೊಂಡು ನಾನು ಆಚೆ ಹೇಗೆ ಓಡಾಡ್ಲಿ? ನಾನು ಏನ್ ಮಾಡಲಿ? ನೀನು ಟೆನ್ಷನ್ ತಗೋಬೇಡ, ನೋಡು ಸಮಾಧಾನ ಮಾಡ್ಕೊ. ಅಲ್ ಡೂ ಒನ್ ಥಿಂಗ್, ರಿಸೆಪ್ಷನ್ಗೆ ಹೋಗಿ ಡಾಕ್ಟರ್ ಬರೋದಕ್ಕೆ ಹೇಳ್ತೀನಿ. ನಾನು ಹೋಗಿ ಡಾಕ್ಟರ್ ಕರ್ಕೊಂಡಿರ್ತೀನಿ. ನಾನೀಗ ತುಂಬ ಹುಷಾರಾಗಿರ್ಬೇಕು. ನನ್ನನ್ನು ಯಾರೂ ಕಂಡು ಹಿಡಿದೇ ಇರೋ ಥರ ಒಳಗೆ ಹೋಗಬೇಕು. ಅಪ್ಪಿ, ಟಿಶ್ಯೂ ಪೇಪರ್. ಅಣ್ಣ, ಅವಳು ಲಾಕಪ್ಪಲ್ಲೇ ಇದ್ದಾಳಲ್ವಾ? ಚಾನ್ಸ್ ಇಲ್ಲ ಹೊರಗೆ ಬರೋಕ್ಕೆ, ಡೋಂಟ್ ವರಿ. ಆದರೂ ಆ ಮಾನ್ಯನ ನಂಬಕ್ಕಾಗಲ್ಲ. ಅವಳು ಈ ವಿಷಯದಲ್ಲಿ ಯಾವ ಹಂತಕ್ಕೆ ಬೇಕಾದರೂ ಹೋಗ್ತಾಳೆ. ಇಲ್ಲಿ ಬರೋದಕ್ಕೆ ಏನು ಬೇಕಾದರೂ ಮಾಡ್ತಾಳೆ. ಸಿಸ್ಟರ್,
ನೀವು ಹೇಳ್ದಾಗೆ ನಾವು AC ಅರೇಂಜ್ ಮಾಡಿದ್ವಿ, ಆದರೆ ಅದು ವರ್ಕ್ ಆಗ್ತಿಲ್ಲ. ಸೋ ಸಾರಿ. ಇಟ್ಸ್ ಓಕೆ. ಹಾಂ ಸರಿ ಸರಿ ಓಕೆ. ಹಾಯ್, ಇನ್ಯಾಕೆ ನಿಂತಿದ್ದೀರಾ? ಬನ್ನಿ ಒಳಗೆ ಕೂತ್ಕೊಳ್ಳಿ. ಇಲ್ಲ, ಇಟ್ಸ್ ಓಕೆ, ಐಲ್ ಮ್ಯಾನೇಜ್. ಅಯ್ಯೋ, ಒಳಗೆ ಜಾಗ ಇದೆ, ಬನ್ನಿ. ಬೈ ದ ವೇ, ನೀವು ಯಾರು ಅಂತ ಗೊತ್ತಾಗಲಿಲ್ಲ. ಓಹ್ ಸಾರಿ. ಹಾಂ, ಮರುಣ್, ಗೌತಮ್ ದಿವಾನ್ ಅವ್ರ ಬ್ರದರ್ ಇಂದ. ದಟ್ಸ್ ನೈಸ್. ನೀವು ಭೂಮಿಕಾ ಅವ್ರ ಕಡೆಯವರಾ? ಹಾಂ, ನಾನು ಭೂಮಿಕಾ ಫ್ರೆಂಡ್. ನೈಸ್. ಬನ್ನಿ, ಇನ್ನೇನು ಮುಹೂರ್ತ ಶುರು ಆಗುತ್ತೆ, ಒಳಗೋಣ. ಇಲ್ಲ, ಇಟ್ಸ್ ಓಕೆ, ಸ್ವಲ್ಪ. ಬನ್ನಿ ಬ್ರದರ್, ನೀವು ಬನ್ನಿ. ಯಾಕಪ್ಪಿ ಇಷ್ಟೊಂದು ಗಾಬರಿ ಆಗಿದೆಯಾ? ಶ್ರುತಿ ಅಕ್ಕ, ಕಿರಣ್ ಅವ್ರು ಬಂದಿದ್ದಾರೆ. ಏನು, ಕಿರಣ್ ಬಂದಿದ್ದಾನಾ? ಹಾಂ ಅಕ್ಕ, ಅಮ್ಮ ನೋಡಿದ್ರೆ ಸುಮ್ಮನೆ ಪ್ರಾಬ್ಲಮ್ಮು. ಎಲ್ಲಿದ್ದಾನೆ ಅವನು? ಅಲ್ಲಿ. ಬರ್ದೇ ಇರೋಕ್ಕಾಗಲಿಲ್ಲ ಅಲ್ವಾ ನಿನಗೆ? ಮರ್ಯಾದೆ ಅನ್ನೋದೇ ಇಲ್ವಾ ನಿನಗೆ? ಶ್ರುತಿ ಪ್ಲೀಸ್, ನೀನು ಈ ಥರ ಕೂಗಾಡೋ ಥರ ಏನು ವಿಷಯ ನಡೆದಿಲ್ಲ ಇಲ್ಲಿ. ನಾನೇನು ಕದ್ದು ಮುಚ್ಚಿ ಯಾರಿಗೂ ಗೊತ್ತಿಲ್ಲದೆ ಭೂಮಿನ ಮಾತ್ರ ನೋಡೋಕೆ ಬಂದಿಲ್ಲ. ಅವಳು ಮದುವೆಗೆ ಬಂದಿದ್ದೀನಿ. ನೀನು ಬರೀ ಮದುವೆಗೆ ಬಂದಿದ್ದಿದ್ರೆ ಏನು ಪ್ರಾಬ್ಲಮ್ ಇರಲಿಲ್ಲ. ನೀನು ಬಂದಿರೋದು ಭೂಮಿಕಾ ಹಳೆ ಲವರ್ ಆಗಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಅಷ್ಟೇ ಅಲ್ಲ, ನಿನ್ಗಿನ್ನ ಭೂಮಿ ಮೇಲೆ ಫೀಲಿಂಗ್ಸ್ ಇದೆ ಅನ್ನೋದು ಗೊತ್ತು. ನಿನ್ನ ಮನಸ್ಸಲ್ಲಿ ಅದೇ ಭಾವನೆ ಇದೆ ಅಂತ ಗೊತ್ತಿದ್ದು ಮಂದಾಕಿಣಿ ಆಂಟಿ ಹತ್ರ, ಅಪೇಕ್ಷಾ ಹತ್ರ ಅಷ್ಟೇ ಯಾಕೆ ಇಡೀ ಪ್ರಪಂಚದ ಮುಂದೆ ನೀನು ಒಳ್ಳೆಯವನು ಅಂತ ಹೇಳ್ಕೊಂಡು ತಿರುಗಾಡ್ತಿದ್ದೀನಿ. ನಾನು ಇದನ್ನ ಪದೇ ಪದೇ ಮಾಡ್ತಿರೋದು ನಿನ್ಗೋಸ್ಕರ ಅಲ್ಲ, ಭೂಮಿಕಾಗೋಸ್ಕರ, ಅವಳೊಬ್ಳಿಗೋಸ್ಕರ ಅಂತ ನೀನು ಅರ್ಥ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು. ಭೂಮಿಯವರಮ್ಮ ಮಂದಾಕಿಣಿ ಬಾಯಿ ಬಡ್ಕಿ ಅಯ್ಯಮ್ಮ ನನ್ನನ್ನೇ ಇಲ್ಲಿ ಬರಬೇಡ ಅಂತ ಹೇಳಿದ್ರು. ಅದೇ ಕೋಪಕ್ಕೆ ಇಲ್ಲಿ ಬಂದಿರೋದು. ಇಲ್ಲರ ನಾನೇ ಯಾಕೆ ಈ ಕಡೆ ತಲೆ ಹಾಕ್ತಾ ಇದ್ದೆ? ದ್ವೇಷ ತೀರಿಸ್ಕೊಳ್ಳೋ ಜಾಗನ ಇದು. ಭೂಮಿ ನಿನಗೆ ಎಕ್ಸ್ ಗರ್ಲ್ ಫ್ರೆಂಡೇ ಆಗಿರ್ಬೋದು, ಆದರೆ ಅವಳು ನನಗೆ ಬೆಸ್ಟ್ ಫ್ರೆಂಡ್. ಈಗ ಅವಳು ಮದುವೆ ಆದರೆ ಸಾಕು ಅಂತ ಅವಳ ಫ್ಯಾಮಿಲಿ ಮೆಂಬರ್ಸ್ಗಿಂತ ಹೆಚ್ಚಾಗಿ ಆ ದೇವ್ರ ಹತ್ರ ನಾನು ಬೇಡ್ಕೊಂಡಿದ್ದೀನಿ. ಯಾಕೆ ಗೊತ್ತಾ? ನೀನು ಮಾಡಿರೋ ಪಾಪಕ್ಕೆ ಆ ಶಾಪ ನಮ್ಮ ಕುಟುಂಬಕ್ಕೆ ತಟ್ಟಬಾರ್ದು ಅಂತ. ನೋಡು, ನೀನಿವಾಗ ಇಲ್ಲಿಗೆ ಬಂದಿದ್ಯಾ ಅಂತ ಭೂಮಿಕಾ ಫ್ಯಾಮಿಲಿಗೆ ಏನಾದರೂ ಗೊತ್ತಾದ್ರೆ ತುಂಬ ತೊಂದರೆ ಆಗತ್ತೆ, ಭೂಮಿಕಾಗೂ ನೋವಾಗತ್ತೆ. ಅದಕ್ಕೆ ಇವಾಗಲೇ ಇಲ್ಲಿಂದ ಹೊರಟೋಗು. ಮದುವೆ ಮುಗಿಯೋವರೆಗೂ ನೀನು ಚೌಟ್ರಿ ಒಳಗಡೆ ಏನಾದರೂ ಕಾಲಿಟ್ರೆ ನೀನಿಷ್ಟು ದಿನ ನೋಡಿಲ್ದೇ ಇರೋ ಶ್ರುತಿನ ನೋಡ್ಬೇಕಾಗತ್ತೆ. ಹೊಡೆದಾಗ ಬಂದ್ಬಿಟ್ಟ ಹಳೆ ಲವರ್ ಮದುವೆಗೆ. ಮಂಟಪದಲ್ಲಿ ಕೂತಾಯ್ತು, ಇನ್ನು ನಾನು ಸುಮ್ಮನೆ ಬಿಡಲ್ಲ ಗೌತಮ್. ಹಲೋ, ನಾನು ಭೂಮಿಕಾ ಅವ್ರ ಹತ್ರ ಮಾತಾಡಬೇಕು.
ಸಾರಿ, ಅವ್ರು ಇವಾಗ ಮಾತಾಡೋ ಸ್ಥಿತಿನಲ್ಲಿಲ್ಲ. ಆಮೇಲೆ ಮಾಡಕ್ಕೆ ಹೇಳ್ತೀನಿ. ಓಕೆ, ಪ್ಲೀಸ್ ಪ್ಲೀಸ್. ನಾನು ಭೂಮಿಕಾ ಅವ್ರ ಹತ್ರ ತುಂಬ ಇಂಪಾರ್ಟೆಂಟ್ ಆಗಿರೋ ವಿಚಾರ ಮಾತಾಡಬೇಕು. ಪ್ಲೀಸ್ ಅವ್ರ ಫೋನ್ ಕೊಡಿ. ಇವತ್ತು ಅವ್ರ ಮದುವೆ ನಡೀತಾ ಇದೆ. ಅವ್ರು ಹಸೆ ಮನೆ ಮೇಲೆ ಕೂತಿದ್ದಾರೆ. ನಾನು ಹೆಂಗೆ ಕೊಡಲಿ ಅವ್ರಿಗೆ ಫೋನ್? ಅವ್ರಿಗೆ ಫೋನ್ ಕೊಟ್ಟರು ಅವ್ರು ಮಾತಾಡೋ ಸ್ಥಿತಿನಲ್ಲಿ ಇಲ್ಲ ಇವಾಗ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಹೌದು, ನೀವ್ಯಾರು ಮಾತಾಡ್ತಾ ಇರೋದು? ನಾನು ಭೂಮಿಕಾ ಅವ್ರ ಫ್ರೆಂಡು. ಓ, ಏನ್ರಿ ನೀವು ಫ್ರೆಂಡು ಅಂತೀರಾ? ಮದ್ವೆಗೆ ಬರೋಕ್ಕಾಗಲ್ವಾ? ಮದ್ವೆಗೆ ಬಂದರೆ ನೀವು ಡೈರೆಕ್ಟಾಗಿ ಮಾತಾಡ್ಬೋದಲ್ವಾ? ನನ್ಗಲ್ಲಿ ಬರೋದಕ್ಕಾಗಲ್ಲ, ಅದಕ್ಕೆ ಕಾಲ್ ಮಾಡಿರೋದು. ಭೂಮಿಕಾ ಹತ್ರ ಒಂದು ಸೀರಿಯಸ್ ಆಗಿರೋ ವಿಚಾರ ಮಾತಾಡಬೇಕು. ಪ್ಲೀಸ್ ಅವ್ರ ಫೋನ್ ಕೊಡಿ. ಹಲೋ, ನಿಮಗೆ ಕನ್ನಡದಲ್ಲಿ ಹೇಳಿದ್ರೆ ಅರ್ಥ ಆಗಲ್ವಾ? ಫೋನ್ ಕೊಡಿ ಫೋನ್ ಕೊಡಿ ಅಂದರೆ ಹೆಂಗ್ರಿ ಕೊಡೋದು? ಅರ್ಥ ಮಾಡ್ಕೊಳ್ಳಿ. ನೀವು ಸುಮ್ಮನೆ ಇಡಿ ಫೋನು. ಮಾನ್ಯಪಟ್ಟಿ ಇಲ್ಲಿಗೂ ಬಂದ್ಬಿಟ್ಟಿದ್ಯಲ್ಲವ, ತಪ್ಪಲ್ವಾ ಇದು? ನಿನಗೆ ಪ್ರೀತಿಯಿಂದ ಹೇಳಿದ್ರೆ ಅರ್ಥ ಆಗೋದಿಲ್ಲ ಅಲ್ವಾ? ನೀನು 3 ಅಂದರೆ ನಾನು 6, ನಿನಗಿಂತ 3 ಹೆಜ್ಜೆ ಮುಂದಿರ್ತೀನಿ. ನೀನು ಸ್ಟೇಷನಿಂದ ರಿಲೀಸ್ ಆದೆ ಅಂತ ನನಗೆ ಆವಾಗಲೇ ಗೊತ್ತಾಯ್ತು. ಅಲ್ಲಿಂದ ಹೊರಟವಳು ಸೀದಾ ಇಲ್ಲಿಗೆ ಬಂದು ಮುಗ್ತೀಯ ಅಂತಲೂ ಗೊತ್ತಿತ್ತು. ನಿನಗೆ ವೆಲ್ಕಮ್ ಮಾಡಕ್ಕೆ ಕಾಯ್ತಾ ಇದ್ದೀನಿ. ಸುಸ್ವಾಗತ, ಸ್ವಾಗತ ಮಾನ್ಯ ಅವರೇ. ನಿಮ್ಮ ತಂಗಿ ಮಾತನ್ನ ಕೇಳ್ಕೊಂಡು ನನ್ನ ಜೊತೆ ಆಟ ಆಡೋದಕ್ಕೆ ಬರಬೇಡಿ. ಎಲ್ಲರ ಥರ ಅಲ್ಲ ನಾನು ಕೂಡ ಅಷ್ಟೇ. ನೋಡಿ, ನೀವು ನನಗೇನಾದರೂ ಮಾಡೋದಕ್ಕೆ ಬಂದರೆ ಜೋರಾಗಿ ಹಾಕೊಂಡು ಎಲ್ಲರನ್ನೂ ಸೇರಿಸ್ಬಿಡ್ತೀನಿ ಅಷ್ಟೇ. ಆಮೇಲೆ ನಿಮ್ಮ ಕೈಯಿಂದ ಏನೂ ಮಾಡೋದಕ್ಕಾಗಲ್ಲ, ಯಾಕಂದ್ರೆ ಎಲ್ರಿಗೂ ಸತ್ಯ ಗೊತ್ತಾಗತ್ತೆ. ಆಮೇಲೆ ಏನಾಗುತ್ತೆ ಅಂತ ನೋಡ್ತೀರಾ? ಇದೆಯಾ ಅಷ್ಟು ಧೈರ್ಯ ನಿಮಗೆ? ನನಗೆ ಧೈರ್ಯ ಇದೆಯಾ ಅಂತ ಕೇಳುವಷ್ಟು ಧೈರ್ಯ ನಿನ್ನಲ್ಲಿ ಇದೆಯಾ? ಹೋಗೆ. ಯಾಕೆ ಆ ಧೈರ್ಯ ಇಲ್ವಾ? ಹೋಗೋ. ಈ ಮದುವೆ ಯಾವ ಮುಗಿಯುತ್ತೋ? AC ಬೇರೆ ಇಲ್ಲ. ಅದು ಯಾವಾಗ ಸರಿ ಹೋಗುತ್ತೋ? ತೃಪ್ತಿ, AC ಅಂತೂ ಸರಿ ಹೋಗಲ್ಲ. ಅದಿದ್ರು ಅಷ್ಟೇ, ಇಲ್ದಿದ್ರು ಅಷ್ಟೇ. ಸುಮ್ಮನೆ ಇದ್ಬಿಡು. ಓಕೆ ಆಂಟಿ. ತುಂಬ ಶೆಕೆ ಆಗ್ತಿದೆ ಅನಿಸುತ್ತೆ. ತಣ್ಣಗೇನಾದ್ರು ಕುಡಿಯೋಕ್ಕೆ ಕಳಿಸ್ಲಾ? ಅಯ್ಯೋ ಬೇಡ ಬೇಡ, ಜ್ಯೂಸ್ ಕುಡಿದ್ರೆ ಶೆಕೆ ಏನು ಕಡಿಮೆ ಆಗತ್ತಾ? AC ನೇ. ಅಯ್ಯೋ ದೇವ್ರೆ, ಊಟದಲ್ಲಿ ಉಪ್ಪು ಕಮ್ಮಿ ಆದ್ರೆ ಸಕ್ಕರೆ ಹಾಕಿ ಅದನ್ನ ಬ್ಯಾಲೆನ್ಸ್ ಮಾಡೋಕ್ಕಾಗತ್ತಾ? ಉಪ್ಪು ಹಾಕ್ಬೇಕು ತಾನೆ. ಗೌತಮ್ ಅವರೇ, ನಾನು ಆ AC ಅವನಿಗೆ ಆನ್ ಮಾಡು ಅಂತ ಕೇಳ್ತಾನೆ ಇದ್ದೀನಿ. ರಿಪೇರಿ ಮಾಡು, ನಮ್ಮ ಮಳೆಯಂದ್ರಿಗೆ ತೊಂದರೆ ಆಗ್ತಿದೆ ಅಂತ. ಅವನು ಏನೇನೋ ಸೊಬು ಬೆಳ್ಕೊಂಡು ಮುಂದಕ್ಕೆ ತಳ್ತಾನೆ ಇದ್ದಾನೆ. ನಿಮಗೆ ತೊಂದರೆ ಆಗ್ತಾಯಿದೆ,
ದಯವಿಟ್ಟು ಕ್ಷಮಿಸ್ಬಿಡಿ. ಸರ್, ನನ್ನ ಮದುವೆ ಬಗ್ಗೆ ನನಗೆ ವಿಶೇಷವಾದ ನಿರೀಕ್ಷೆಗಳಾಗಲಿ ಹೀಗೆ ಆಗಬೇಕು ಅನ್ನೋ ಕನಸಾಗಲಿ ಇರಲಿಲ್ಲ. ಒಬ್ಬ ತಂದೆ ಕನಸನ್ನು ನನಸು ಮಾಡೋದಕ್ಕೋಸ್ಕರ ಈ ಜಾಗದಲ್ಲಿ ನಾನು ಮದುವೆ ಮಾಡ್ಕೊಳ್ಳೋದಕ್ಕೆ ಒಪ್ಕೊಂಡಿದ್ದೇನೆ. ತನ್ನ ಮಗಳ ಮದುವೆನ ತನ್ನ ಇಷ್ಟದಂತೆ ಮಾಡೋ ಹಕ್ಕು ಪ್ರತಿಯೊಬ್ಬ ತಂದೆಗೂ ಇದೆ. ಯಾಕೆಂದರೆ ಅವನು ಅವಳ ಭವಿಷ್ಯದ ಬಗ್ಗೆ ಕನಸು ಕಂಡಿರ್ತಾನೆ. ಅದಕ್ಕೋಸ್ಕರ ಹಗಲು ರಾತ್ರಿ ದುಡಿದಿರ್ತಾನೆ. ಭೂಮಿಕಾ ಅವ್ರ ತಂದೆನೂ ಅದಕ್ಕೇನು ಹೊರತಲ್ಲ. ಹೌದು, ನಾನೊಬ್ಬ ಬಿಸ್ನೆಸ್ ಮ್ಯಾನ್, ಕೋಟಿಗಟ್ಟಲೆ ಖರ್ಚು ಮಾಡಿ ನನ್ನ ತಂಗೆ ಮದುವೆ ಮಾಡಿದ್ದೀನಿ. ಭೂಮಿಕಾ ಅವ್ರ ತಂದೆನೂ ಅಷ್ಟೇ. ಅವರು ಜೀವನ ಪರ್ಯಂತ ದುಡ್ದಿರೋ ದುಡ್ಡಲ್ಲಿ ಅವ್ರ ಮಗಳು ಮದುವೆ ಮಾಡ್ತಾ ಇದ್ದಾರೆ. ನನ್ನ ಕನಸು ಎಷ್ಟು ದೊಡ್ಡದೋ ಅವ್ರ ಕನಸು ಕೂಡ ಅಷ್ಟೇ ದೊಡ್ಡದು. ಅದರಿಂದ ಹಣದಿಂದಾಗಲಿ ಅಥವಾ ಮಾಡೋ ಖರ್ಚಿಂದಾಗಲಿ ಅಳಿಯೋದು ತಪ್ಪಾಗತ್ತೆ. ಎಲ್ಲ ಕಡೆ ಇರೋ ರೀತಿ ಇಲ್ಲೂ ಸಮಸ್ಯೆಗಳಿದೆ. ಹಾಗಂತ ಅದನ್ನ ದೊಡ್ಡ ಮಾಡೋದು ತಪ್ಪು ಅಂತ ಹೇಳ್ತಾ ಇದ್ದೀನಿ. ನನಗಂತೂ ಇದರಿಂದ ಯಾವ ತೊಂದರೆನೂ ಆಗಿಲ್ಲ. ಇರೋದ್ರಲ್ಲಿ ಅಚ್ಚುಕಟ್ಟಾಗಿ ನಮ್ಮ ಮದುವೆ ಮಾಡ್ತಾ ಇರೋ ಭೂಮಿಕಾ ಅವ್ರ ತಂದೆ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ. ಅವ್ರ ಕನಸಿನ ಮುಂದೆ ಈ ಸಮಸ್ಯೆಗಳೆಲ್ಲ ಬಹಳ ಚಿಕ್ಕದು. ಪ್ರೀತಿಯಿಂದ ಈ ಮದುವೆಗೆ ನಮಗೆ ಆಶೀರ್ವಾದ ಮಾಡಬೇಕು ಅಂತ ಬಂದಿರೋರು ಇಲ್ಲಿರ್ಬೋದು. ಇಲ್ಲ ತೀರಾ ಕಷ್ಟ ಆಗ್ತಾ ಇದೆ ಅನಿಸ್ತಾ ಇರೋರು ದಯವಿಟ್ಟು ನಮ್ಮ ಗುಂಡಪ್ಪ ಹೇಳಿದ್ದು 100ಕ್ಕೆ 100 ಸತ್ಯ. ಅದು ದೇವ್ರ ಮೆಚ್ಚೋ ಅಂತ ಮಾತು. ಮದುವೆ ಅನ್ನೋದು ಗಂಡು ಹೆಣ್ಣಿನ ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಅದನ್ನ ಹಣದಿಂದ ಅಳೆಯಕ್ಕಾಗಲ್ಲ. ಇಲ್ಲಿ ಯಾರಿಗಾದ್ರೂ ಈ ಮದುವೆ ಮಾಡ್ತಾ ಇರೋದ್ರಿಂದ ತೊಂದರೆ ಇದೆಯಾ? ಹೊರಗಡೆಯಿಂದ ಬಂದವ್ರಿಗೆ ಏನಾದ್ರೂ ತೊಂದರೆ ಆಗಿದ್ರೆ ಹೋಗ್ಬೋದವರು. ಸಾರಿ. ಸದಾಶಿವ್, ನೀನ್ ಬರಪ್ಪ ಮೇಲೆ. ಶಾಸ್ತ್ರಿಗಳೇ, ನೀವು ಶುರು ಮಾಡಿ. ಶಕುಂತ್ಲಾ, ಎದ್ದು ಮೇಲ್ಗಡೆ ಬರ್ತಿರೋ ಅಥವಾ ಶಕೆ ಅಂತ ಅಲ್ಲೇ ಕೂತಿರ್ತಿರೋ? ಹಾತೆ ಬನ್ನಿ ಮತ್ತೆ. ಭೂಮಿಕಾ, ತುಂಬಾ ಅರ್ಜೆಂಟ್ ವಿಚಾರ. ನನ್ನ ಹೆಸರು ಎಷ್ಟೇ ಕೊಬ್ಬು ನಿಂಗೆ. ಗೌತಮ್ ನಿನ್ನ ಕೈಗೆ ಸಿಗಬಾರ್ದು ಅಂತ ನಾವೆಲ್ಲ ಪ್ರಯತ್ನ ಪಟ್ರೆ ಭೂಮಿಕಾ ನಿಂದು ಹೋಗ್ತೀಯ. ಗೌತಮ್ ಭೂಮಿಕದ ಮದುವೆ ಆದ್ಮೇಲೆ ಗೌತಮ್ ನಿನ್ನ ಕೈಗೆ ಸಿಗಲ್ಲ. ಆ ಆಸೆನ ಮಡಚಿಟ್ಟು ಬಿಡ್ಬಿಟ್ಟು ನೋಡಿ, ನಾನು ಇಷ್ಟಕ್ಕೆ ಸೈಲೆಂಟ್ ಆಗಲ್ಲ. ನೀವೆಷ್ಟು ನನ್ನ ತಡೆಯೋದಕ್ಕೆ ಪ್ರಯತ್ನ ಪಟ್ಟರು ನಾನು ಮಾಡಬೇಕು ಅನ್ನೋದನ್ನ ಮಾಡೇ ಮಾಡ್ತೀನಿ. ಮಾಡ್ತೀಯಾ? ಎಳ್ಕೊಂಡೋಗಿ ಅವಳನ್ನ ಗೋಡನಲ್ಲಿ ಕೂಡ್ ಹಾಕ್ರು. ಎಷ್ಟೇ ಬಾಯ್ ಬಾಡ್ಕೊಂಡ್ರು ಒಂದು ಹನಿ ನೀರು ಕೊಡಬೇಡಿ, ಒದ್ದಾಡ್ಲಿ.
ಎತ್ಕೊಂಡೋಗಿ